ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏಕೋ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇವತ್ತು ನಾನು ಒಂದು ನ್ಯಾಚುರಲ್ ಹೇರ್ ಡೈನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈಗಾಗಲೇ ನಾನು ನೋಡಿ, ಇವತ್ತು ನಾನು ಆಯಿಲ್ ಹಚ್ಕೊಂಡಿಲ್ಲ. ಈ ರೀತಿ ನ್ಯಾಚುರಲ್ ಹೇರ್ ಡೈ ಹಚ್ಕೋಬೇಕಾದ್ರೆ ಆಯಿಲಿಂಗ್ ಮಾಡ್ಕೋಬಾರ್ದು ಕೂದಲಿಗೆ. ಫಸ್ಟ್ ಕೂದಲೆಲ್ಲ ನಾನು ಬಾಚ್ಕೊಳ್ತಾ ಇದ್ದೀನಿ. ನೀಟಾಗಿ ಕೂದಲನ್ನ ಬಾಚ್ಕೊಂಡು ಅದಾದ ನಂತರ ನೀವು ಈ ಹೇರ್ ಡೈನ ಹಚ್ಕೋಬೇಕು. ಇನ್ನು ನಾನು ಕೂದಲು ಬಾಚ್ಕೊಳ್ತೀನಿ, ಅಲ್ಲಿವರೆಗೂ ಪ್ಯಾಕ್ ಯಾವ ರೀತಿ ಮಾಡ್ಕೋಬೇಕು ಅಂತ ನೋಡ್ಕೊ. ಫ್ರೆಂಡ್ಸ್, ಬನ್ನಿ ಹಾಗಾದರೆ ನಾವೀಗ ಹೇರ್ ಡೈ ಹೆನ್ನ ಪ್ಯಾಕ್ನ ನ್ಯಾಚುರಲ್ ಆಗಿ ಯಾವ ರೀತಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಫಸ್ಟಿಗೆ ನಾನು ಹೆನ್ನ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಯಾವ ಬ್ರ್ಯಾಂಡಿಂದ ಅದು ಪರವಾಗಿಲ್ಲ. ನಾನಿಲ್ಲಿ ಆಲ್ಪ್ಸ್ ಗುಡ್ನೆಸ್ ಹೆನ್ನ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹೇರ್ ಲೆಂತ್ ಎಷ್ಟಿದೆಯೋ ಆ ಒಂದು ಕನ್ಸಿಸ್ಟೆನ್ಸಿಲಿ ನೀವು ಇದನ್ನ ಹಾಕೋಬೋದು. ನಾನೊಂದು ಅರ್ಧ ಪ್ಯಾಕೆಟ್ ಹಾಕ್ಕೊಳ್ತಾ ಇದ್ದೀನಿ, ಸಾಕು ಅನಿಸುತ್ತೆ. ಸಾಕು. ನೆಕ್ಸ್ಟ್ ಇದಕ್ಕೆ ನಾನು ಬಂದು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಹುಳಿ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಹತ್ರ ಹುಳಿ ಮೊಸರು ಇಲ್ಲ ಅಂತ ನೋ ವರೀಸ್. ನೀವು ನಿಮಗೆ ಯಾವ ಮೊಸರು ಮನೇಲಿ ಅವೈಲಬಿಲಿಟಿ ಇದೆಯೋ ಆ ಮೊಸರನ್ನ ಹಾಕ್ಕೋಬೋದು. ಮೊಸರು ಮೊಸರಿನ ನಂತರ ನಾನು ಇದಕ್ಕೆ ಕಾಫಿ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇದರ ಒಂದು ಲಕ್ಷಣ, ದಟ್ ಮೀನ್ಸ್ ಒಂದು ಬೆನಿಫಿಟ್ ಏನು ಅಂದರೆ, ಇದು ಓವರ್ ನೈಟ್ ನೆನೆಸ್ಕೊಂಡು ನೆಕ್ಸ್ಟ್ ಡೇ ಇದನ್ನ ಯೂಸ್ ಮಾಡೋಂಥ ನೆಸೆಸಿಟಿ ಇಲ್ಲ. ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇರುವಂತಹ ಈ ಒಂದು ಹೆನ್ನ ಹೇರ್ ಡೈ, ಈಗ ಒಂದು ಅರ್ಧದಷ್ಟು ನಾನು ನಿಂಬೆಹಣ್ಣನ್ನು, ಅದರ ಒಂದು ಜ್ಯೂಸನ್ನ ನಾನು ಸ್ಕ್ವೀಸ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಈ ರೀತಿ ಎಲ್ಲ ಪ್ಯಾಕ್ ರೆಡಿ ಮಾಡಿಕೊಂಡು ನೀವು ಜಸ್ಟ್ ಒಂದು ಅರ್ಧ ಗಂಟೆ ಇದನ್ನ ಸ್ವಲ್ಪ ಬಿಟ್ಬಿಟ್ಟು ಆಮೇಲೆ ಅದನ್ನ ಅಪ್ಲೈ ಮಾಡಿಕೊಂಡ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದು ಇದಕ್ಕೆ ನಾನು ಒಂದು ಸ್ಪೂನಷ್ಟು ನಾನು ಆಲ್ಮಂಡ್ ಆಯಿಲ್ ಅಥವಾ ಕೊಕೊನಟ್ ಆಯಿಲ್ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಆ್ಯಡ್ ಮಾಡ್ಕೋಬೇಕು. ಏನಕ್ಕೆ ಅಂತಂದರೆ, ಒಂದು ವೇಳೆ ನಿಮ್ಮ ಕೂದಲಲ್ಲಿ ಡ್ರೈನೆಸ್ ಇದ್ದರೆ, ಕೂದಲು ಸ್ವಲ್ಪ ಒಣಗಿರೋ ರೀತಿ ನಿಮಗೆ ಅನಿಸಿದ್ರೆ, ಈ ಒಂದು ಆಯಿಲ್ ಅದನ್ನ ಹೋಗ್ಲಾಡ್ಸುತ್ತೆ. ಒಂದು ಸ್ಪೂನಷ್ಟು ಮಾತ್ರ ನಾನು ಹಾಕ್ಕೊಂಡಿರೋದು. ನೆಕ್ಸ್ಟ್ ನಾನು ಸ್ವಲ್ಪ ಇದಕ್ಕೆ ಸ್ವಲ್ಪ ನೋಡಿಕೊಂಡು ಕುಡಿಯೋ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ, ಫಿಲ್ಟರ್ ವಾಟರ್. ಫ್ರೆಂಡ್ಸ್, ನಿಜವಾಗಿಯೂ ನಿಮಗೆ ನಾನು ಇದನ್ನ ಅಪ್ಲೈ ಮಾಡ್ತಾ ಹೇಳ್ತೀನಿ, ಇದರಿಂದ ಮತ್ತೆ ಏನೇನೆಲ್ಲ ಬೆನಿಫಿಟ್ಸ್ ಅಂತ. ಸೂಪರ್ಬ್ ಆಗಿರುವಂಥ ಬೆನಿಫಿಟ್ಸ್ ಸಿಗುತ್ತೆ ವಿತ್ ನ್ಯಾಚುರಲ್ ಹೇರ್ ಡೈ. ನಮ್ಮ ಬಿಳಿ ಕೂದಲು ಒಂದು ವೇಳೆ ಇದ್ದರೆ ಅದನ್ನ ಮುಚ್ಚಾಕೋದಲ್ಲದೆ ಮುಂದೆ ಬಿಳಿ ಕೂದಲು ಬರೋದನ್ನು ತಡೆಗಟ್ಟುತ್ತೆ. ಇರುವಂತಹ ಬಿಳಿ ಕೂದಲು ಕೂಡ ಇದು ಹೋಗ್ಲಾಡಿಸುತ್ತೆ ಫ್ರೆಂಡ್ಸ್. ಜೊತೆಗೆ ಡ್ಯಾಂಡ್ರಫ್ ಇದ್ರೂ ಕೂಡ ಇದು ಹೋಗ್ಲಾಡಿಸುತ್ತೆ. ಮೊಸರು ಹಾಗೂ ಇದಕ್ಕೆ ನಾವು ನಿಂಬೆಹಣ್ಣು ಹಾಕಿದ್ದೀವಿ. ಹೆನ್ನ ಪೌಡ್ರ್ ಕೂಡ ಒಳ್ಳೆ ಒಂದು ಡ್ಯಾಂಡ್ರಫ್ ವಿರೋಧಿಯಾಗಿದ್ದು ಕೆಲಸ ಮಾಡುತ್ತೆ. ಕೂದಲು ಏನಾದರೂ ಡ್ರೈನೆಸ್ ಇದ್ರೂ ಕೂಡ ನಾವು ಎಣ್ಣೆ ಹಾಕ್ಕೊಂಡಿದ್ದೀವಲ್ಲ, ಅದು ಕೂಡ ಹೋಗ್ಲಾಡಿಸುತ್ತೆ ಫ್ರೆಂಡ್ಸ್. ಕೂದಲು ಉದುರೋದೇನಾದರೂ ಪ್ರಾಬ್ಲಮ್ ಇದ್ದರೆ ಅದು ಕೂಡ ನಮ್ಮ ಹೆನ್ನ ಪೌಡರ್ ಹಾಗೂ ಈ ಮಿಶ್ರಣ ಅದನ್ನ ಸಮಸ್ಯೆ ಕೂಡ ದೂರ ಮಾಡುತ್ತೆ. ಓವರಾಲ್ ತುಂಬ ಒಳ್ಳೆಯದಿದು. ಕೂದಲಿನ ಬುಡ ಏನಿರುತ್ತೆ, ಬುರುಡೆಯಲ್ಲಿ ಅದರ ರಕ್ತ ಸಂಚಾರ ಚೆನ್ನಾಗಿ ಮಾಡಿ ಕೂದಲು ಉದುರೋದನ್ನ ತಡೆಗಟ್ಟುತ್ತೆ ಫ್ರೆಂಡ್ಸ್. ನೋಡಿ, ಚೆನ್ನಾಗಿ ಇದನ್ನ ಬೀಟ್ ಮಾಡ್ಕೋಬೇಕು. ಒಂದೊಂದು ಕೂಡ ನಮಗೆ ಗಂಟುಗಳು ಕಾಣಬಾರ್ದು, ಲಂಪ್ಸ್ ಅಂತ ಏನಂತೀವಿ ಅದು ಕಾಣಬಾರ್ದು. ಅಷ್ಟರ ಮಟ್ಟಿಗೆ ಇದನ್ನ ನಾವು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಓಕೆನಾ? ಎಸ್, ಆಲ್ಮೋಸ್ಟ್ ಆಗೋಯ್ತು. ಈಗ ನಾನು ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿ ಒಂದು ಅರ್ಧ ಗಂಟೆ ಇದನ್ನ ನಾನು ನೀರಿಗೆ ಬಿಟ್ಬಿಡ್ತೀನಿ. ಅದಾದಮೇಲೆ ಅಪ್ಲೈ ಮಾಡ್ಕೊಡ್ತೀನಿ. ಕೀಪ್ ಆನ್ ವಾಚಿಂಗ್. ನೋಡ್ಕೊಂಬಂದಲ್ಲ ಎಷ್ಟು ಬೆನಿಫಿಟ್ಸ್ ಕೊಡುವಂತಹ ಈ ಒಂದು ಹೆನ್ನ ಹೇರ್ ಪ್ಯಾಕ್.
ವಿತ್ ನ್ಯಾಚುರಲ್ ಹೇರ್ ಡೈ ಕ್ವಾಲಿಟಿ ಹೊಂದಿರುವಂತಹ ಒಂದು ಹೇರ್ ಪ್ಯಾಕ್ನ ಮಾಡಿಕೊಂಡೆ ಅಂತ. ಈಗ ಇದನ್ನ ನಾನು ಅಪ್ಲೈ ಮಾಡ್ಕೊಳ್ತೀನಿ. ಇನ್ನು ಸ್ವಲ್ಪ ಕೂದಲು ನಾನು ಬಾಚ್ಕೊಳ್ತೀನಿ ನೀಟಾಗಿ, ಸೊ ದಟ್ ಕ್ಲೀನಾಗಿ ಎಲ್ಲ ಕಡೆ ಅದು ಅಪ್ಲೈ ಆಗಬೇಕು. ಫುಲ್ ಕೂದಲು ಪೂರ್ತಿ ಲೆಂತ್ ಮಾತ್ರ ನಾನು ಹಚ್ಕೊಳ್ಳಲ್ಲ, ಜಸ್ಟ್ ಬುಡಗಳಿಗೆ ಮಾತ್ರ ಹಚ್ಕೊಳ್ತೀನಿ ಅಷ್ಟೇ. ನನಗೆ ಒಬ್ವಿಯಸ್ಲಿ ವೈಟ್ ಹೇರ್ಸ್ ಇಲ್ಲ, ಸೊ ಜಸ್ಟ್ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ವೈಟ್ ಹೇರ್ಸ್ ಮುಂದೆ ಬರುವಂಥ ವೈಟ್ ಹೇರ್ಸ್ನ ಇದು ತಡೆಗಟ್ಟುತ್ತೆ, ಆ್ಯಸ್ ಐ ಟೋಲ್ಡ್ ಯು ಅರ್ಲಿಯರ್. ಆ್ಯಂಡ್ ದೆನ್ ಈ ಒಂದು ರೆಡಿ ಇದೆ ನೋಡಿ. ಈ ಒಂದು ಹೇರ್ ಡೈ ಏನು ಕೆಲಸ ಮಾಡುತ್ತೆ ಅಂದರೆ ಕೂದಲಿಗೆ ತುಂಬ ಶಕ್ತಿ ಕೊಡುತ್ತೆ, ಕೂದಲು ಬೆಳವಣಿಗೆಗೆ ಹೆಲ್ಪ್ ಆಗುತ್ತೆ. ಬಿಳಿ ಕೂದಲು ಇದ್ರೂ ಕೂಡ ಅದು ಕೂಡ ಹೋಗ್ಲಾಡಿಸುತ್ತೆ ಸಂಪೂರ್ಣವಾಗಿ. ಇದನ್ನ ನಾನು ಜಸ್ಟ್ ಕೊಂಡ್ಬಿಡ್ತೀನಿ. ಅಕಸ್ಮಾತ್ ಏನಾದರೂ ಬಿದ್ದರೆ ಬಟ್ಟೆ ಮೇಲೆ ಗಲೀಜು ಅದು ಅಂತ. ಸೊ ಈಗ ಇದನ್ನ ಅಪ್ಲೈ ಮಾಡ್ತೀನಿ. ನಾನು ಕೈಯಲ್ಲೇ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅಂತ. ಒಂದು ಅರ್ಧ ಗಂಟೆ ಆದ ನಂತರ ಇದನ್ನ ಅಪ್ಲೈ ಮಾಡ್ಕೋಬೇಕು ಅಂತ ನಾನು ಹೇಳಿದ್ದೆ ಅಲ್ವಾ. ಸೊ ಈಗ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಫುಲ್ ಓವರ್ ಆಲ್ ಸ್ಕ್ಯಾಲ್ಪ್ನ ಈ ಒಂದು ಹೇರ್ ಪ್ಯಾಕ್ನ ಅಪ್ಲೈ ಮಾಡಿಕೊಂಡೆ. ನಿಮಗೆ ಬೇಕಾದರೆ ನೀವು ಕೂದಲು ಲೆಂತಿ ಆಗಿರುವಂಥ ಕೂದಲು ಅಷ್ಟಕ್ಕೂ ನೀವು ಅಪ್ಲೈ ಮಾಡ್ಕೋಬೋದು, ನೋ ಪ್ರಾಬ್ಲಮ್. ಬಟ್ ಸ್ಕ್ಯಾಲ್ಪಿಗೆ ಮಾತ್ರ ಅಪ್ಲೈ ಮಾಡಿಕೊಂಡ್ರೆ ಸಾಕು, ಯಾಕಂದರೆ ಇದು ಬೆನಿಫಿಟ್ಸ್ ಕೊಡೋದು ಸ್ಕ್ಯಾಲ್ಪಲ್ಲಿ ಇದ್ದಾಗ ಮಾತ್ರ. ಬಟ್ ನಮಗೆ ತುಂಬ ಲೆಂತಿ ಹೇರ್ ಕೂಡ ನಮಗೆ ವೈಟ್ ಹೇರ್ಸ್ ಇದೆ ಅನ್ನೋ ಪ್ರಾಬ್ಲಮ್ ಇರೋರು, ಎಸ್ ನೀವು ಜಾಸ್ತಿ ಅಮೌಂಟಲ್ಲಿ ಇದನ್ನ ಮಾಡಿಕೊಂಡು ನೀವು ಸಂಪೂರ್ಣ ಕೂದಲಿಗೆ ಪೂರ್ತಿ ಲೆಂತ್ ಎಷ್ಟು ಕೂದಲಿರುತ್ತೋ ಅಷ್ಟು ಕೂಡ ನೀವು ಅಪ್ಲೈ ಮಾಡ್ಕೋಬೋದು. ಬಟ್ ನನಗೆ ವೈಟ್ ಹೇರ್ಸ್ ಇಲ್ಲ, ಆ್ಯಸ್ ಐ ಟೋಲ್ಡ್ ಯು. ಬಟ್ ಇದು ಕೂದಲಿಗೆ ತಂಪು ಕೊಡುತ್ತೆ, ಬುರುಡೆಗೆ ತಂಪು ಕೊಡುತ್ತೆ, ಹಾಗೂ ಡ್ಯಾಂಡ್ರಫ್ ಎಲ್ಲ ಕಡಿಮೆ ಮಾಡುತ್ತೆ, ಕೂದಲು ಉದುರೋದನ್ನು ಕೂಡ ಕಡಿಮೆ ಮಾಡುತ್ತೆ. ಸಂಪೂರ್ಣ ಓವರಾಲ್ ತುಂಬಾ ಒಳ್ಳೆಯದು ಕೂದಲಿಗೆ. ಸ್ವಲ್ಪ ಬುರುಡೆ ಕಾಣ್ತಾ ಇರುತ್ತೆ, ಕೂದಲು ಉದುರಿ 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 ಎಲ್ಲ ಬುರುಡೆ ಕಾಣ್ತಾ ಇರುತ್ತೆ. ಅಂಥವ್ರು ಕೂಡ ಹೊಸ ಕೂದಲಿನ ಬೆಳವಣಿಗೆ ಆಗುತ್ತೆ ಈ ಒಂದು ಹೇರ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ. ಓಕೆನಾ? ಸೊ ಎಲ್ಲರೂ ಕೂಡ ಇದನ್ನ ಧಾರಾಳವಾಗಿ ಯೂಸ್ ಮಾಡ್ಕೋಬೋದು. ಈಗ ಒಂದು 2 hours ಬಿಟ್ಟು ಇದನ್ನ ನಾನು ಮೈಲ್ಡ್ ವಾಟರಲ್ಲಿ, ಮೈಲ್ಡ್ ಕೋಲ್ಡ್ ಅಂದರೆ ಮೈಲ್ಡ್ ವಾರ್ಮ್, ಜಾಸ್ತಿ ಬಿಸಿ ನೀರು ಬೇಡ, ಮೈಲ್ಡ್ ವಾರ್ಮ್ ವಾಟರಲ್ಲಿ ನೀವು ವಾಶ್ ಮಾಡ್ಕೋಬೋದು. ಹರ್ಬಲ್ ಶ್ಯಾಂಪು ಅಥವಾ ಮೈಲ್ಡ್ ಶ್ಯಾಂಪೂನ ಯೂಸ್ ಮಾಡಿ ನೀವು ಹೇರ್ ವಾಶ್ ಮಾಡಿಕೊಂಡು ನೀವು ಜಸ್ಟ್ ಬಿಟ್ಬಿಡ್ಬೋದು. ಸೊ ನಾನು ಹೇರ್ ವಾಶ್ ಮಾಡ್ಕೊಂಬಂದು ರಿಸಲ್ಟ್ ಏನಾಯಿತು ಅಂತ ನೀವು ತೋರಿಸ್ಕೊಳ್ತೀನಿ. ಕೀಪ್ ಆನ್ ವಾಚಿಂಗ್ ಬಿ ವಿತ್ ಮೀ. ಥ್ಯಾಂಕ್ ಯು ಫ್ರೆಂಡ್ಸ್. ನಾನು ಇದೀಗ ತಾನೇ ತಲೆಸ್ನಾನ ಮಾಡ್ಕೊಂಬಂದೆ. ನೋಡಿ ನನ್ನ ಕೂದಲು ಎಷ್ಟು ಹೊಳಿತಾ ಇದೆ, ಲಿಟ್ರಲಿ ತುಂಬ ಚೆನ್ನಾಗಿ ಒಂಥರ ಗ್ಲಿಟರ್ ಬಂದಿದೆ, ಶೈನಿ ಬಂದಿದೆ ಕೂದಲು. ಆ್ಯಂಡ್ ಒಂದು ಕೂದಲು ಉದುರ್ತಾ ಇಲ್ಲ, ನಿಮ್ಗೆ ಕಾಣ್ತಾ ಇರ್ಬೋದು ನೋಡಿ, ಒಂದು ಕೂದಲು ಉದುರ್ತಾ ಇಲ್ಲ. ನಾನು ಯಾವುದೇ ರೀತಿಯ ಒಂದು ಫೇಕ್ ಇನ್ಫಾರ್ಮೇಷನ್ ನಿಮ್ಗೆ ಕೊಡ್ತಾ ಇಲ್ಲ ನೋಡಿ, ಒಂದು ಕೂದಲು ಉದುರ್ತಾ ಇಲ್ಲ. ಸೊ ಕೂದಲು ಚೆನ್ನಾಗಿ ಗೊತ್ತಾಗಿ ಚೆನ್ನಾಗಿ ಬೆಳೆದಿದೆ.
ನಿಮಿಷ ನೋಡಿ ತೋರಿಸಿದ್ದೆ. ಮಮ್ಮಿ ಲೆವೆಲ್ ಕಟ್ ಮಾಡ್ತೀನಿ ಬಾ ಅಂತಂದರು, ಬಟ್ ಈಗಲೇ ಬೇಡ ಅಂತ ಇದ್ದೀನಿ ನಮ್ಮ ಮಮ್ಮಿಗೆ. ನಾನು ಅಷ್ಟು ಉದ್ದವಾಗಿ ಬೆಳೆದಿದೆ ನನ್ನ ಕೂದಲು. ಸೊ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರುವಂತಹ ಹೆನ್ನಾ, ನ್ಯಾಚುರಲ್ ಹೆನ್ನಾ ಹೇರ್ ಪ್ಯಾಕ್ ಯಾವ ರೀತಿ ಇತ್ತು, ಅದ್ರ ರಿಸಲ್ಟ್ ಏನಾಯಿತು ಅಂತ ನಿಮ್ಮ ಜೊತೆ ನಾನು ಪ್ರಾಕ್ಟಿಕಲ್ ಆಗಿ ಶೇರ್ ಮಾಡಿಕೊಂಡೆ ಫ್ರೆಂಡ್ಸ್. ಈ ರೀತಿ ಎಷ್ಟು ಹೇರ್ ಪ್ಯಾಕ್ಗಳನ್ನು ಮನೇಲೇ ನಾನು ಪ್ರಿಪೇರ್ ಮಾಡಿಕೊಂಡು ನಿಮ್ಮ ಜೊತೆ ನಾನು ಡೈರೆಕ್ಟಾಗಿ ಅಪ್ಲೈ ಮಾಡಿಕೊಂಡು ಅದ್ರ ರಿಸಲ್ಟನ್ನು ನಾನು ಪ್ರಾಕ್ಟಿಕಲಾಗಿ ತೋರಿಸ್ತಾ ಇದ್ದೀನಿ. ನನಗಂತೂ ದಿ ಬೆಸ್ಟ್ ರಿಸಲ್ಟ್ ಬಂದಿದೆ. ನನ್ನ ಈಗೊಂದು 1.5 ವರ್ಷದ ಹಳೆ ವಿಡಿಯೋಗಳನ್ನು ನೀವು ನೋಡ್ಬೋದು. 1.5 ವರ್ಷ ಹಳೆಯ ವಿಡಿಯೋಗಳು. ನನ್ನ ಕೂದಲಿಟ್ಟರೆ ತುಂಬ ತೆಳುವಾಗ್ಬಿಟ್ಟಿತ್ತು, ತುಂಬಾ ಹೇರ್ ಫಾಲ್ ಆಗ್ತಿತ್ತು. ಬಟ್ ಈ ರೀತಿ ಮನೆಯಲ್ಲೇ ನಾನು ಹೊರಗಡೆ ಎಲ್ಲೂ ಹೋಗಬಾರ್ದೆ, ಮನೆ ಸಿಗುವಂತಹ ಇಂಗ್ರೀಡಿಯೆಂಟ್ಸ್, ನ್ಯಾಚುರಲ್ ಆಗಿ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನನ್ನ ಹೇರ್ನ ಮತ್ತೆ ಸ್ಟ್ರೆಂತ್ ತೊಗೊಂಡು ನಾನು ಚೆನ್ನಾಗಿ ಮತ್ತು ಹೆಲ್ದಿಯಾಗಿರುವಂಥ ಹೇರ್ ಪಡ್ಕೊಂಡಿದ್ದೀನಿ. ನೀವು ಇದೇ ರೀತಿ ಮಾಡಬೇಕು ಅಂತ ಇನ್ಸಿಸ್ಟ್ ಮಾಡ್ತಾ ಇದ್ದೀನಿ. ಎನರ್ಜಿ ಉಳಿತಾಯ ಆಗುತ್ತೆ, ಎಷ್ಟೋ ಸಾವಿರಾರು ರೂಪಾಯಿ ಖರ್ಚು ಮಾಡೋದೆಲ್ಲ ಉಳಿತಾಯ ಆಗುತ್ತೆ. ಅದೇ ದುಡ್ಡು ನಾನು ಬೇರೆದಕ್ಕೆಲ್ಲದಕ್ಕಾದ್ರೂ ಸೇವ್ ಮಾಡ್ಕೋಬೋದು ಅಲ್ವಾ. ಸೊ ಈ ಒಂದು ಅನಿಸಿಕೆ ಅಭಿಪ್ರಾಯ ನನಗೆ, ಹಾಗೂ ಬೆಸ್ಟ್ ರಿಸಲ್ಟ್, ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಕೂಡ ಇಲ್ಲ. ಇದಕ್ಕೆ ನಾನು ಗ್ಯಾರಂಟಿ ನಿಮ್ಮ ಮುಂದೆನೇ ಇದ್ದೀನಿ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಶಾಶ್ವತವಾಗಿ ಬಿಳಿ ಕೂದಲನ್ನ ಹೋಗಲಾಡಿಸುವಂತಹ, ಶೈನಿ ಹಾಗೂ ಕಂಡೀಷನ್ ಆಗಿ ಇಟ್ಕೊಳ್ಳುವಂತಹ ಈ ನ್ಯಾಚುರಲ್ ಹೆನ್ನಾ ನಿಮ್ಗೆ ಹೇಗನ್ನಿಸ್ತು, ಕೂದಲು ಉದುರೋದು ಕೂಡ ಕಡಿಮೆ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಆಲ್ ಟೇಕ್ ಕೇರ್, ಲವ್ ಯು ಆಲ್, ಬೈ.